ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮನೆ ಮಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗು. ನಾನು ಹಬ್ಬನ ಸಂಡೇನೇ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಲೀವ್ ಇರುತ್ತೆ, ನನಗೂ ಲೀವ್ ಇರುತ್ತೆ. ಆರಾಮಾಗಿ ಎಲ್ಲರೂ ಮನೆಯಲ್ಲಿ ಹಬ್ಬ ಮಾಡ್ಕೋಬೋದು ಅಂತ ಹೇಳಿ ಇವತ್ತೇ ಮಾಡ್ತಾಯಿದ್ದೀನಿ. ದೇವರಿಗೆ ಅಲಂಕಾರ ಆಗಲಿ, ಮನೆಯಲ್ಲಿ ಎಲ್ಲ ಹೂವು ಹಾಕೋದಾಗಲಿ ಪ್ರತಿಯೊಂದು ನಾನು ಇವತ್ತೇ ಮಾಡ್ತಾಯಿದ್ದೀನಿ. ನಾಳೆ ಕೂಡ ಬೇಕು ಅಂದರೆ ಪೂಜೆ ಮಾಡ್ಕೋಬೋದು ಅಂತ ಹೇಳಿ. ಯಾಕಂದರೆ ಇವತ್ತು ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಭೋಗಿ ದಿವಸನೇ ಹಬ್ಬ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ನಾವು ನೈವೇದ್ಯಕ್ಕೆ ಇಡ್ತೀವಿ ಆ ಸಂಕ್ರಾಂತಿ ಹಬ್ಬದ ದಿನ. ಸೀಸನ್ನಾಗಿ ಏನೇನು ಬಂದಿರುತ್ತೆ, ತೊಗರಿಬೇಳೆ ಮತ್ತು ಗೆಣಸು, ಕಬ್ಬು ಪ್ರತಿಯೊಂದು ಅಷ್ಟೇ, ಅರ್ಶಿನದ ಕೊಂಬುದು ಲೀಫು ಎಲ್ಲನೂ ಅಷ್ಟೇ ನಾವು ನೈವೇದ್ಯಕ್ಕೆ ಇಡ್ತೀವಿ. ನೈವೇದ್ಯ ಅನ್ನೋದಕ್ಕಿಂತ ಎಡೆ ಹಾಕ್ತೀವಿ ಅಂತಾರೆ ನಮ್ಮ ಕಡೆ. ಎಲ್ಲನೂ ಅಷ್ಟೇ, ಅಡುಗೆ ಏನೇ ಮಾಡಿರಲಿ ಮನೆಯಲ್ಲಿ ಎಲ್ಲ ಅಡುಗೆನೂ ಬಾಳೆ ಎಲೆ ಮೇಲೆ ಎಡೆ ಹಾಕ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ. ಆವತ್ತು ಬಂದಿದ್ದ ಫಸಲನ್ನ ನಾವು ದೇವರಿಗೆ ಫಸ್ಟು ಸಮರ್ಪಿಸಿದ ಹಾಗೆ. ಮತ್ತು ಇವತ್ತು ನಾನು ಅಡುಗೆ ವಿಚಾರಕ್ಕೆ ಬಂದರೆ, ನಾರ್ಮಲ್ ಇದಕ್ಕಿನ ಬೇಳೆ ಸಾರು ಕಂಪಲ್ಸರಿ ಸಂಕ್ರಾಂತಿ ಹಬ್ಬದ ದಿನ ಮಾಡೇ ಮಾಡ್ತೀವಿ. ಕಡಲೆಕಾಯಿ, ಗೆಣಸು ಅದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ. ಮತ್ತು ಪಾಯಸ ಒಂದು ಮಾಡಿದ್ದೀನಿ. ಪಾಯಸ ಅನ್ನೋದಕ್ಕಿಂತ ಪೊಂಗಲ್ ಮಾಡಿದ್ದೀನಿ ನಾನು. ಪೊಂಗಲ್ ಅಂದರೆ ಇದು ಸ್ಪೆಷಲ್ ಅಲ್ಲ, ಹಾಗಾಗಿ ಪೊಂಗಲ್ ಮಾಡ್ತಾರೆ. ನಾನು ಕೂಡ ಪೊಂಗಲ್ ಅದಕ್ಕೋಸ್ಕರನೇ ಮಾಡಿದ್ದೀನಿ. ಮತ್ತು ಇದಕ್ಕಿನ ಬೇಳೆ ಸಾರು, ರಸಮ್ಮು, ರೈಸು ಮತ್ತು ಬಜ್ಜಿ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಇವಾಗ ಚಳಿಗಾಲ ಆಗಿರೋದ್ರಿಂದ ಇದು ಕುಡಿಯೋಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ರಸ. ರೈಸ್ಗೇನೋ ಅಷ್ಟು ನಾನು ಹಾಕ್ಕೊಳ್ಳಲ್ಲ. ರಸಮ್ಗೋಸ್ಕರ ನಾನು ಓಂಕಾಳು, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಧನಿಯಾ, ಮೆಂತ್ಯ, ಒಣಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು, ಸ್ವಲ್ಪ ಎಷ್ಟು ಹುಳಿ ಬೇಕೋ ಅಷ್ಟು ನಾನು ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಈಗ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ಚಿಕ್ಕದು. ಅದಕ್ಕೆ ಫಸ್ಟು ಸಾಸಿವೆ ಓಂಕಾಳು ಹಾಕಿ ಚೆನ್ನಾಗಿ ಹುರ್ಕೊತೀನಿ. ಸಾಸಿವೆ ಚಿಟಪಿಟ ಅಂದು ಆ ಓಂಕಾಳು ಏನಿದೆ ಅದು ರೆಡ್ ಕಲರ್ಗೆ ಟ್ರಾನ್ಸ್ಫರ್ ಆಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಂಡು ಮತ್ತು ಎಲ್ಲ ಫುಲ್ಲು ಮಿಕ್ಕಿದ ಐಟಮ್ಸ್ ಏನಿದೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರೆಡ್ ಆಗೋವರೆಗೂ, ಅಂದರೆ ಸೀದೋಗಬಾರ್ದು, ಚೆನ್ನಾಗಿ ರೆಡ್ ಕಲರ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡು 4 ಗ್ಲಾಸು ಕರೆಕ್ಟಾಗಿ 4 ಗ್ಲಾಸು ವಾಟ್ರ್ ಹಾಕಿದ್ರೆ ಸಾಕು. ನಾನು ತೋರಿಸಿದ್ದೀನಿ. ನಾರ್ಮಲ್ ಮೀಡಿಯಮ್ ಸೈಜು ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕಿ, ಉಪ್ಪು ಮತ್ತು 1 ಸ್ಪೂನ್ ಧನಿಯಾ ಹಾಕಿ, ಜೀರಿಗೆ ಪೌಡ್ರು 1/2 ಸ್ಪೂನ್ ಹಾಕಿ, ಸ್ವಲ್ಪ ಅರಿಶಿನ ಹಾಕಬೇಕು. ಸೊ ಕೊತ್ತಂಬರಿ ನಿಮ್ಮ ಇಷ್ಟ, ಹಾಕಂಗಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ. ಗಂಟ್ಲೇನಾದರೂ ಕೆಟ್ಟೋದ್ರೆ ಈ ಚಳಿಗಾಲದಲ್ಲಿ ನೆಗಡಿ ಕೆಮ್ಮು ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಅಡುಗೆ ಎಲ್ಲ ಆಗಿ ನಮ್ಮದು ಊಟ ಎಲ್ಲ ಆಯಿತು. ಮತ್ತು ಈವ್ನಿಂಗ್ ಒಂದು ಸಾರಿ ಪೂಜೆ ಮಾಡಿ ಈಗ ಒಂದು ಸಾರಿ ವಾಕ್ ಹೋಗಿ ಬರೋಣ. ಒಂದು 7:30 ಹಂಗಾಗಿತ್ತು. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ತುಂಬ ಜನ ಮಾಲೆ ಹಾಕಿರ್ತಾರೆ, ಭಜನೆ ಮಾಡ್ತಾಯಿರ್ತಾರೆ. ನನಗಂತೂ ತುಂಬ ಇಷ್ಟ. ಈ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ಭಜನೆಗೆಲ್ಲ ಹೋಗ್ತಾಯಿದ್ವಿ ನಾವು ಕೂತ್ಕೊಂಡು, ಪ್ರಸಾದಗೋಸ್ಕರನೇ ಅಲ್ಲೇ ಕೂತ್ಕೊಂಡು ಭಜನೆ ಮುಗಿದ್ಮೇಲೆ ಮತ್ತೆ ಪ್ರಸಾದ ಕೊಡೋವರೆಗೂ ಎದ್ದು ಬರ್ತಾ ಇರಲಿಲ್ಲ ನಾವು. ಅದೆಲ್ಲ ಒಂಥರ ಮೆಮೊರಿ. ನನಗೆ ಹಬ್ಬ ಬಂದರೆ ಅದು ನೆನಪಾಗುತ್ತೆ. ಅಯ್ಯಪ್ಪ ಸ್ವಾಮಿ ಭಜನೆಗೆ ಹೋಗೋದು ಅದೆಲ್ಲ. ಹಾಗಾಗಿ ನಮ್ಮ ರೋಡಲ್ಲೇ ದೊಡ್ಡ ಟೆಂಪಲ್, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ಹೋಗಿ ಬರೋಣ ಅಂತ ಹೇಳಿ ಹಂಗೆ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಟೆಂಪಲ್ ಮಾತ್ರ. ಮಗುನೂ ಅಷ್ಟೇ ಬೆಳಗ್ಗೆಯಿಂದ ಎಲ್ಲೂ ಕರ್ಕೊಂಡೋಗಿರಲಿಲ್ಲ. ಸಂಡೇ ಆದರೆ ಎಲ್ಲಾದರೂ ಒಂದು ಹತ್ರ ಪಾರ್ಕು ಎಲ್ಲಾದರೂ ಒಂದು ಹತ್ರ ಕರ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ಮಗು ಮನೆಯಲ್ಲೇ ಇರುತ್ತೆ ವೀಕ್ ಫುಲ್ಲು ಅಂತ ಹೇಳಿ. ವಾರದ ಕೊನೆ ದಿನ ಆದರೂ ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿ ಎಲ್ಲಾದರೂ ಒಂದು ಸತಿ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆಯಿಂದ ಹಬ್ಬ ಮಾಡಿದ್ದಕ್ಕಾಗಿ ಎಲ್ಲೂ ಕರ್ಕೊಂಡೋಗಿಲ್ಲ. ಸೊ ಹೋಗಿ ಟೆಂಪಲ್ಗಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದ್ವಿ. ಮತ್ತು ಬಂದರೆ ನಾವು ಊಟಕ್ಕೆ ಹೋಗಿದ್ವಿ ಸುರೇಶಣ್ಣವ್ರನ್ನ. ಅವ್ರು ರೆಗ್ಯುಲರಾಗಿ ನಾವು ಅವ್ರ ಮನೆಗೆ ಹೋಗ್ತಾ ಇರ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾನೆ ಇರ್ತಾರೆ. ಕೂಗೋದು ಅಂತ ಏನಿಲ್ಲ, ಎಲ್ಲೋ ಒಂದು ಹತ್ರ ತಿನ್ಕೊತೀವಿ. ನಾವು ಮದುವೆ ಆದಾಗಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಯಜಮಾನ್ರ ಫ್ರೆಂಡ್ ಆಗಿರೋದ್ರಿಂದ ನಾವೆಲ್ಲ ಅಕ್ಕಪಕ್ಕದ ರೋಡಲ್ಲೇ ಇರೋದ್ರಿಂದ ಒಂದೇ ಫ್ಯಾಮಿಲಿ ಥರನೇ ನಾವು ಇರ್ತೀವಿ. ಯಾರ ಮನೇಲಂದ್ರೆ ಅವ್ರ ಮನೆಯಲ್ಲೇ ಊಟ ಅದು ಇದು ಎಲ್ಲ ಇರುತ್ತೆ. ಇನ್ನು ಕೆಲವ್ರು ಸ್ವಲ್ಪ ದೂರ ಇರ್ತಾರೆ, ಹಾಗಾಗಿ ಅವ್ರದ್ದು ಮನೆಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಇವ್ರದ್ದಂದರೆ ಪಕ್ಕದ ರೋಡೇ ಆಗಿರೋದ್ರಿಂದ
ಹೋಗಿ ಬರೋದು ಮಾಡ್ತಾ ಇರ್ತೀವಿ. ಸಂಜನಾ ಸಾಗರು ಅಷ್ಟೇ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಬೃಂದಾನು ಅಷ್ಟೇ, ನನ್ನ ತಂಗಿ ಅವ್ರ ಮನೆಗೆ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ. ಅವ್ರಿಗೇನಾದರೂ ಕೆಲಸ ಇದೆ ಅಂದರೆ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ. ನಮಗೇನಾದರೂ ಕೆಲಸ ಇದೆ ಅಂದರೆ ನಾವು ಅಲ್ಲಿ ಬಿಟ್ಟು ಹೋಗ್ತೀವಿ. ಹೀಗೆ ನಡೀತಾ ಇರುತ್ತೆ. ಅಂದರೆ ಸಂಕ್ರಾಂತಿ ಹಬ್ಬ ಅಂದರೆ ನನಗೆ ತುಂಬ ನೆನಪಾಗೋದೇನು ಅಂದರೆ ಕಾಟ್ರಾಯನ ಗುಡಿ ಅಂತ. ನಮ್ಮೂರ ಕಡೆ ಚೆನ್ನಾಗಿ ಮಾಡ್ತಾರೆ ಈ ಹಬ್ಬನ. ಬೆಂಕಿ ಹಾಕಿ ನೈಟ್ ಟೈಮಲ್ಲಿ ಎತ್ತುಗಳನ್ನೆಲ್ಲ ಡೆಕೋರೇಷನ್ ಮಾಡಿ ಬೆಂಕಿ ಮೇಲೆ ಹಾಯಿಸ್ತಾರೆ, ಅಂದರೆ ಜಂಪ್ ಮಾಡಿಸ್ತಾರೆ, ಭರಾಟೆಗಳನ್ನ ಬಿಡ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ನನಗದು ತುಂಬ ಮಿಸ್ ಮಾಡಿಕೊಂಡೆ ಅನ್ನಿಸ್ತು ನನಗೆ. ಅವಾಗೂ ಅಷ್ಟೇ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಇದು ಮಾರನೇ ದಿವಸ ಕಂಟಿನ್ಯೂಷನ್ ವ್ಲಾಗು. ಹಾಗೆ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ಚಿಕ್ಕಮ್ಮ ಅವ್ರ ಊರಿಗೆ ಬಂದೆ. ಸೊ ನಮ್ಮ ಮೂರನೇ ಚಿಕ್ಕಮ್ಮ ಊರಿಗೆ ಬಂದಿದ್ದರು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಮತ್ತು ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಅದು ಮುಗಿಯುತ್ತೆ, ಇವ್ರನ್ನೂ ಮಾತಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿ ಬಂದೆ ನಾನು. ಅವರು ತೋಟದಲ್ಲಿದ್ದರು, ಅಂದರೆ ಇದು ಕಾನೆ ಅಂತಾರೆ. ತುಂಬ ಚೆನ್ನಾಗಿದೆ ಇದು ಮಾತ್ರ. ಎಷ್ಟು ಆಟ ಆಡಿದ್ದೀವೋ ನಾವು ಚಿಕ್ಕ ವಯಸ್ಸಲ್ಲಿ. ನಮ್ಮ ಗೀತಕ್ಕ ನಾನು ಬರ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಅವರು ಕಪ್ ಕಚ್ಕೊಡೋಣ ಇನ್ನು ತಿಂತಾಳೆ ಅಂತ ಹೇಳಿ ಕಪ್ ಕಚ್ಚಕ್ಕೆ ಹೋಗವ್ರೆ. ಅವರು ಹಂಗೆ ಕೈಗೆ ಹಾಕ್ಕೊಂಡ್ಬಿಟ್ಟವ್ರೆ. ಸಿಕ್ಕವದು ಹೆಂಗೆ ಹಾಕ್ಕೊಂಡ್ರೋ ಗೊತ್ತಿಲ್ಲ, ಕೈಗೆ ಜಾಸ್ತಿನೇ ಏಟಾಯಿತು. ಅದೊಂದು ಬೇಜಾರಾಯಿತು ನನಗೆ. ಅಲ್ಲಿ ಹೋಗಿದ ತಕ್ಷಣ ನಾನು ಬರ್ತಾ ಇದ್ದೀನಿ, ಹಂಗೆ ಹಾಕ್ಕೊಂಡ್ರು. ಮತ್ತು ಕೈಗೆ ಏಟಾಗಿದ್ದರಿಂದ ಅವ್ರೇನು ಕಚ್ಚಕ್ಕೆ ಹೋಗಲಿಲ್ಲ, ಹಾಗೆ ಕೂತ್ಕೊಂಡ್ರು. ನಮ್ಮ ಚಿಕ್ಕಪ್ಪ ಹುಲ್ಲು ಕುಯ್ತಾಯಿದ್ರು. ಸೀಮೆ ಹುಲ್ಲು ಐತೆ, ನಾಟಿ ಹುಲ್ಲು ಐತೆ ಇಲ್ಲಿ. ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂಥರ ಸಿಟಿನೂ ಅಲ್ಲ ಈ ಊರು, ಹಳ್ಳಿ ಕೂಡ ಅಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಊರು, ನನಗೆ ತುಂಬ ಇಷ್ಟ. ಬೇಸಿಗೆ ರಜಾ ಸಿಕ್ಕಲಿ, ದಸರಾ ರಜಾ ಸಿಕ್ಕಲಿ ಇಲ್ಲಿಗೆ ಬಂದುಬಿಡ್ತಾಯಿದ್ವಿ. ಫುಲ್ಲು ಟೈಮ್ ಪಾಸ್ ಇಲ್ಲಿ. ಕುರಿ ಮೇಯಿಸ್ಕೊಂಡು, ಹಸು ಮೇಯಿಸ್ಕೊಂಡು, ಬೆಳಗ್ಗೆ ಟಿಫನ್ ಬಾಕ್ಸ್ಗೆ ಹಾಕ್ಕೊಂಡು, ಕುರಿ ಮೇಯ್ಸಕ್ಕೆ ಹೋದರೆ ಅಲ್ಲೇ ಊಟ ಮಾಡ್ಕೊಂಡು ಬಾಕ್ಸ್ಗಳಲ್ಲಿ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಈ ಊರಲ್ಲಿ ತುಂಬ ಮಾವಿನಕಾಯಿ ಸಿಗುತ್ತೆ. ಫುಲ್ಲು ಸಪೋಟ ಹಣ್ಣು, ಮಾವಿನಕಾಯಿ, ಚೇಪೆ ಹಣ್ಣು, ಪ್ರತಿಯೊಂದು ಎಲ್ಲ ಹಾಕಿರ್ತಾರೆ. ನಾವು ರಜೆಗಳ್ಗೆ ಹೋದರೆ ಮನೇಲಿ ಇರೋದೇ ಇರ್ತಾ ಇದ್ದಿದ್ದೇ ಇಲ್ಲ. ಆ ನೆನಪೇ ಇಲ್ಲ ಮನೇಲಿ ಇದ್ದಿದ್ದು. ಎಲ್ಲ ಹೊಲ್ಗಳ್ಗೆ ಹೋಗೋದು, ಆಟ ಆಡೋದು, ಹಲ್ಸಿನ ಮರಕ್ಕೆ ಜೋಕಾಲಿ ಕಟ್ಟೋದಂತೆ, ಅಲ್ಲಿ ಆಡೋದಂತೆ, ಹಲ್ಸಿನ ಕಿತ್ಕೊಂಬರೋದು, ಅದನ್ನು ಕುಯ್ಯೋದು, ತಿನ್ನೋದು. ಅಲ್ಲೇ ಪ್ರತಿಯೊಂದು ಕುರಿ ಮೇಯ್ಸಕ್ಕೆ ಹೋಗ್ತಾ ಇದ್ವಲ್ಲ, ಅಲ್ಲೇ ಎಲ್ಲರೂ ಅದೇ ಕೆಲಸ. ನಮ್ಮ ಚಿಕ್ಕಪ್ಪವ್ರು ಅವಾಗ ಸೊಪ್ಪು ಹಾಕ್ತಾಯಿದ್ರು. ಅಲ್ಲೇ ಸುತ್ತಮುತ್ತ ಎಲ್ಲ ಅಲ್ಲಲ್ಲೇ ಇರ್ತಾಯಿತ್ತು. ಚೇಪೆ ಗಿಡ ಅಲ್ಲೇ, ಮಾವಿನ ಗಿಡನೂ ಅಲ್ಲೇ, ಸಪೋಟ ಗಿಡ ಎಲ್ಲ ಅಲ್ಲಲ್ಲೇ ಇರ್ತಾಯಿತ್ತು. ಎಷ್ಟು ತಿಂದರೂ ಕೂಡ ಸವಿತಾ ಇರಲಿಲ್ಲ, ನಾವು ಊಟನೂ ಮಾಡ್ತಾ ಇರಲಿಲ್ಲ ನಾವು. ಅದು ಇದು ತಿನ್ಕೊಂಡು ಉಪ್ಪು ಖಾರ ತೊಗೊಂಡು ಹೋಗೋದು, ಮಾವಿನಕಾಯಿ ಜಜ್ಜೋದು, ತಿನ್ನೋದು, ಇದೇ ಕೆಲಸ ಆಗ್ತಾಯಿತ್ತು ನಮಗೆ. ಅವರು ಹುಲ್ಲು ಕುಯ್ತಾಯಿದ್ರು, ಮತ್ತು ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು, ಕರ್ಕೊಬಂದು ಅಂತ ಹೇಳಿ ನಾನೇ ಕಬ್ಬಿನ ತೋಟದೊಳಗಡೆ ಬರ್ತಾಯಿದ್ದೀನಿ. ಇದು ಅರ್ಧ ಆಲ್ರೆಡಿ ಸೇಲ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ, ನೋಡೋಣ ಅಂತ. ನನಗೆ ಆ ಗರಿಗಳೆಲ್ಲಿ ಕುಯ್ಕೊಂಡು ಹೋಗ್ಬಿಡುತ್ತಾ ಅಂತ ಒಂದು ಭಯ ಅಷ್ಟೇ. ಹಾಗಾಗಿ ನಿಧಾನಕ್ಕೆ ಹೋಗ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ಕಬ್ಬಿನ ತೋಟ. ಒಳಗಡೆ ಈಚೆಯಿಂದ ನೋಡಿದ್ರೆ ಗುಂಪಾಗಿ ಅನಿಸ್ತೈತೆ, ಒಳಗಡೆ ಹೋದರೆ ತುಂಬ ಬಿಡಿ ಒಂದು 2-3 ಅಡಿಗೆ ಒಂದು ಗಿಡ ಇರುತ್ತೆ. ಇಲ್ಲಿ ನಾನು ನೋಡೇ ಇಲ್ಲ, ಬಾವಿ ಇದೆ. ಅಯ್ಯೋ, ಸೀದಾ ಹೋಗ್ತಾಯಿದೆ ಬಾವಿ ಹತ್ರ. ನಮಗೆ ತಕ್ಕ ಕೂತ್ಕೊಂಡ್ರೆ ಬಾವಿ ಐತೆ, ಅಲ್ಲಿ ಹೋಗ್ಬೇಡ, ಆ ಕಡೆ ಹೋಗ್ಬೇಡ, ಆ ಕಡೆ ಹೋಗ್ಬೇಡ ಅಂತ. ಹಂಗೆ ಸೀದಾ ಈ ಕಡೆ ಬಂದೆ ನಾನು. ಕಾಣಿಸ್ತಾನೆ ಇಲ್ಲ ಅಲ್ಲಿ ಬಾವಿ ಇದೆ ಅಂತ ಹೇಳಿ. ನೋಡಿ, ಇದೆಲ್ಲ ಫುಲ್ಲು ಎಷ್ಟು ಹಸ್ರಾಗಿತ್ತು. ಇವಾಗೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಫುಲ್ಲು ಪಾರ್ಕ್ ಮಾಡ್ತಾಯಿದ್ದಾರೆ ಇಲ್ಲಿ. ನಾನು ಹುಲ್ಲು ಕುಯ್ಯೋಣ ಅಂತ ಕುಯ್ತಾಯಿದ್ದೀನಿ. ಕೈಗೆ ಕುಯ್ಕೊಂಬಿಡಿಯ ಅಂತ ಹೇಳ್ತಾಯಿದ್ರು ನಮ್ಮ ಚಿಕ್ಕಪ್ಪ. ನಕ್ಕು ನಿಧಾನ ಕುಯ್ತಾಯಿದ್ದೆ. ನಾನು ಜಾಸ್ತಿ ಕೇರ್ಫುಲ್ ಜಾಸ್ತಿ ಅದರಲ್ಲೆಲ್ಲ. ಮತ್ತು ಕೈ ಕುಯ್ಕೊಳೋದು ಯಾಕೆ, ಮತ್ತು ಅದನ್ನು ವಾರ ನೋವು ತಿನ್ನೋರು ಅಂತ ಹೇಳಿ ನಿಧಾನಕ್ಕೆ ಸ್ವಲ್ಪನೇ ಕುಯ್ತಾ ಇದ್ದೀನಿ. ನಂದು ವಾಯ್ಸ್ ತುಂಬ ಚೇಂಜ್ ಆಗಿಬಿಟ್ಟಿತ್ತು. ಈ ವಿಡಿಯೋ ಎಡಿಟ್ ಮಾಡೋಕ್ಕೋಸ್ಕರ 3-4 ಡೇಸ್ ನಾನು ವೆಯ್ಟ್ ಮಾಡಿದ್ದೀನಿ. ಸಿಕ್ಕಾಬಟ್ಟೆ ಅಂದರೆ ವಾಯ್ಸ್ ಚೇಂಜ್ ಆಗಿಬಿಟ್ಟಿತ್ತು. ಈ ಸೀಸನ್ ಬಂದರೆ, ಚಳಿಗಾಲ ಬಂದರೆ ಕೋಲ್ಡು, ಕಾಫು, ಜ್ವರ ಅಂತ ಎಲ್ಲ ಬಂದುಬಿಡುತ್ತೆ ನನಗಂತೂ. ನಾನು ಸರಿಯಾಗಿ ಕುಯ್ದಿಲ್ಲ, ನೋಡಿ ಹಿಂಗೆ ಕುಯ್ಯೋದು ಅಂತ ಹೇಳಿ
ಅವನು ತೋರಿಸ್ಕೊಡಕ್ಕೆ ಬಂದಿದ್ದಾನೆ. ಅವ್ನು ಬೇರ್ಗೆ ಬೇರೆ ಸಮೇತ ಕುಯ್ತಾ ಇದ್ದಾನೆ. ಅದಕ್ಕೆ ನಮ್ಮ ಗೀತಕ್ಕ ಬೈತಾ ಇದ್ರು, ನೀನು ತೋರಿಸೋದೇನು ಬೇಡ, ನೀನು ಸರಿಯಾಗಿ ಕುಯ್ತಾ ಇದೀಯ ಅಂತ ಹೇಳಿ. ಅಲ್ಲಿಗೆ ಅವನು ಸ್ಟಾಪ್ ಮಾಡ್ದ. ಅವ್ನು ಕುಯ್ಯಕ್ಕೆ ಬರುತ್ತೆ, ಫಾಸ್ಟಾಗಿ ಕುಯ್ಯೋಣ ಅಂತ ಹೇಳಿ ಬೈಸ್ಕೊಂಡ. ಅವನು ಕೂಡ ರೆಗ್ಯುಲರಾಗಿ ಮಾಡ್ದಿರ ಇದ್ದರೂ ಕೂಡ ನನಗೆ ಎಲ್ಲ ಕೆಲಸನೂ ನೋಡಿ ಅಭ್ಯಾಸ ಇದೆ. ನಾವು ಅಲ್ಲಿ ಇಲ್ಲಿ ತಿರ್ಕೊಂಡು ಆರಾಮಾಗಿ ಮನೆಗೆ ಬಂದ್ವಿ. ಇಲ್ಲಿ ಹಬ್ಬ ಮಾಡ್ತಿದ್ವಿ. ಒಂದು ಲೈಟ್ ಏನಾನ ಹಾಕ್ಬೇಕಾಗಿತ್ತು ಚಿಕ್ಕಮ್ಮ. ಕತ್ಲಾಗ್ಬಿಟ್ಟಿತ್ತು, ಮತ್ತು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಒಂದು 6:30, 7 ಆಗ್ತಾ ಬಂತು. ತುಂಬ ಕತ್ಲಾಗ್ಬಿಟ್ಟಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಪೂಜೆ ಮಾಡೋಕ್ಕೆ. ಹೋಗಿ ಲೈಟ್ ಪೀಡು ಪೀಡು ಅಂತಾರೆ ಇದನ್ನ. ಪೀಡು ಪೀಡು ಪೀಡ್ ಅಲ್ಲಪ್ಪ, ಫೀಲ್ಡ್. ఫీల్డ్ కాదు పీడు. పీడు కాదు ఫీల్డ్. ఫీల్డ్ కాదు, అది పీల్డ్, ఇది పీడు. ನೋಡಿ అయిపోయా ఇట్లా మూసేయి. ನಾನು ಕೊನಲ್ಲ ನೋಡಿ ಕೊಂಚ ಎತ್ಕೊಂಡಾಗೆ ಕೈ ನೋಡಿದ್ರೆ ಒಂದು ಕೈ ಹಿಂಗೆ ಎಳಿಬೇಕು, ಒಂದು ಕೈ ಆಗಿಲ್ಲ ಅಂದ್ರೆ ಹಿಂಗೆ ಅನ್ಬೇಕು. ಹೋಗಿ ಹಸುಗಳು ಫಾರಂ ಇಟ್ಬಿಡ ನೀನು. ನೋಡಿ ಅಷ್ಟನ್ನ ನಮ್ಮ ಅಕ್ಕನ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹುಷಾರ್ ಚಿಕ್ಕಪ್ಪ, ಹುಷಾರು. ಅಲ್ಲ ಅಲ್ಲ, ನೀನು ಬಿದ್ದೋತಾ ಇದ್ದಲ್ಲ. దాని కొరిగిక అట్లా